ಒಂದ್ ಕಡೆ ಇದೀಗ ಸಮರ ಜೋರಾಗಿದೆ. ಶಾಸಕರು ರಾಜೀನಾಮೆಯ ಹೈ ಡ್ರಾಮವನ್ನೇ ಕೂಡ ಮಾಡಿದ್ರು. ಇದೀಗ ಮುನಿಯಪ್ಪ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಸಮರವನ್ನ ಸಾರಿದ್ದಾರೆ. ಹೈಕಮಾಂಡ್ಗೆ ನುಂಗಲಾರದ ತುಪ್ಪ ಆಗಿದೆ ಕೋಲಾರ. ಇಂದು ರೆಬೆಲ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ರೆ ರಾಜೀನಾಮೆಯ ಧಮಕಿ ಹಾಕಿದ್ದಾರೆ 5 ಶಾಸಕರು. ಸರ್ಕಾರಕ್ಕೆ ಮುಜುಗರ ಬೆನ್ನಲ್ಲೇ ಕೋಲಾರ ಟಿಕೆಟ್ ಹೋಲ್ಡ್ ಮಾಡಲಾಗಿದೆ. ಇಂದು ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ರೆಬೆಲ್ ಶಾಸಕರ ಸಭೆ ಕೂಡ ನಡೆಯುತ್ತೆ. ಕೆಎಚ್ ಮುನಿಯಪ್ಪ ಅಳಿಯಾಗೆ ಟಿಕೆಟ್ ಕೊಟ್ರೆ ರಾಜೀನಾಮೆ ನೀಡುವುದಾಗಿ ಕೋಲಾರದ ರೆಬೆಲ್ ಶಾಸಕರು ನಿನ್ನೆ ಹೈ ಡ್ರಾಮವನ್ನೇ ಸೃಷ್ಟಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೆಎಚ್ ಅಳಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡದಂತೆ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಬಣ ನಿನ್ನೆ ದೊಡ್ಡ ಹೈ ಡ್ರಾಮವನ್ನೇ ಮಾಡಿತ್ತು. ಕೋಲಾರ ಲೋಕ ಅಭ್ಯರ್ಥಿಯಾಗಿ ಬಹುತೇಕ ಕೆಎಚ್ ಅಳಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಖಚಿತ ಆಗಿತ್ತು. ಈ ಹಿನ್ನೆಲೆ ಚಿಂತಾಮಣಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹ್ಮದ್, ಅನಿಲ್ ಕುಮಾರ್ ಅವರು ನಿನ್ನೆ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ರು. ಇದೀಗ ವಿಷಯ ಸರ್ಕಾರಕ್ಕೆ ಮುಜುಗರ ತಂದ ಕಾರಣ ಕೂಡಲೇ ಅಂತಿಮವಾಗಿದ್ದಂತಹ ಹೆಸರನ್ನ ತಡೆ ಹಿಡಿಯಲಾಗಿದೆ. ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸುವುದಕ್ಕೆ ರೆಬೆಲ್ ಶಾಸಕರ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಕೋಲಾರ ರೆಬೆಲ್ ಶಾಸಕರ ಸಭೆಯನ್ನ ಸಿಎಂ ನಿವಾಸದಲ್ಲೂ ಕೂಡ ಕರೆಯಲಾಗಿದೆ. ಇದೀಗ ಹೈಕಮಾಂಡ್ಗೆ ನುಂಗಲಾರದ ತುಪ್ಪವಾಗಿದೆ ಕೋಲಾರ ಕ್ಷೇತ್ರ. ಇನ್ನು ಒಂದ್ ಕಡೆ ಮುನಿಯಪ್ಪ ವರ್ಸಸ್ ಕಾಂಗ್ರೆಸ್ ಸಮರ ಮುಂದುವರೆದಿದೆ. ಇಂದು ರೆಬೆಲ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಸುರೇಶ್, ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 1 ಗಂಟೆಗೆ ಸಭೆ ಇದೆ. ಇವತ್ತು ಅಂತಿಮ ನಿರ್ಧಾರವನ್ನ ಕೈಗೊಳ್ತಾರಾ? ಯಾರಿಗೆ ಟಿಕೆಟ್ ಸಿಗಬಹುದು ಕೋಲಾರದ್ದು ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ. ಯಾಕಂತ ಹೇಳಿದ್ರೆ ಕೋಲಾರದ ಏನು ಅಭ್ಯರ್ಥಿ ಆಯ್ಕೆ ವಿಚಾರ ಇವತ್ತು ಸಾಕಷ್ಟು ಕಂಗಂಟಾಗಿರುವಂತದ್ದು. ಅದರಲ್ಲೂ ಸಹ ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ರೀತಿಯ ದೊಡ್ಡ ಐಡ್ರಾಮ್ಯವನ್ನೇ ಸೃಷ್ಟಿ ಮಾಡಿದ್ರು. ಅಂದ್ರೆ ಕೋಲಾರದ ಶಾಸಕರು ಸೇರಿದಂತೆ ಒಬ್ಬರು ಸಚಿವರು ಇವತ್ತು ಏನು ಕೆಎಚ್ ಮುನಿಯಪ್ಪ ಅಂದ್ರೆ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅಳಿಯರಿಗೆ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಯನ್ನು ಸಹ ಮಾಡ್ಕೊಂಡಿದ್ರು. ಏನು ಇದಕ್ಕೆ ಏನು ಉಸ್ತುವಾರಿಯನ್ನು ಸಹ ಏನು ಚಿಂತಾಮಣಿಯ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಕೋಲಾರದ ಏನು ಕೊತ್ತೂರು ಮಂಜುನಾಥ್ ಆಗ್ಬೋದು, ಮತ್ತೆ ಮಾಲೂರು ಶಾಸಕರಾದಂತಹ ಕೆವೈ ನಂಜೇಗೌಡರು, ಮತ್ತೆ ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಮತ್ತೆ ನಜೀರ್ ಅಹಮದ್ ಅವರು ಏನು ತಮ್ಮ ರಾಜೀನಾಮೆ ಪತ್ರಗಳನ್ನು ಹಿಡಿದುಕೊಂಡು ವಿಧಾನಸೌಧಕ್ಕೂ ಸಹ ತೆರಳಿದ್ರು. ಅದ್ರ ಜೊತೆಗೆ ಏನು ಸ್ಪೀಕರ್ ಅವರಿಗೆ ರಾಜೀನಾಮೆ ಸಲ್ಲಿಸಲು ಮಂಗಳೂರಿಗೂ ಸಹ ಏನು ಫ್ಲೈಟ್ ಅನ್ನು ಸಹ ಬುಕ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೆಎಚ್ ಮುನಿಯಪ್ಪ ಅಳಿಯರಾದಂತಹ ಚಿಕ್ಕ ಪೆದ್ದಣ್ಣನವರಿಗೆ ಟಿಕೆಟ್ ನೀಡಬಾರದೆಂದು ಒತ್ತಾಯ ಸಹ ಮಾಡಲಾಗಿತ್ತು. ನಿನ್ನೆ ಅಂತಿಮವಾಗಿ ಬಹುತೇಕವಾಗಿ ಒಂದು ಚಿತ್ರಣವೂ ಸಹ ಸಿಕ್ಕಿತಂದ್ರೆ ಚಿಕ್ಕಪದ್ದಯ್ಯವರಿಗೆ ಟಿಕೆಟ್ ಸಿಗುತ್ತೆ ಎಂಬ ನಿಟ್ಟಿನಲ್ಲಿ ಖಚಿತವಾದ ಮಾಹಿತಿ ಲಭ್ಯಗೊಳ್ತಿದ್ದಂತೆ ಇಲ್ಲಿನ ಕೋಲಾರ ಶಾಸಕರು ರೆಬೆಲ್ ಶಾಸಕರು ಏನು ಒಂದು ರೀತಿಯ ಪಟ್ಟನ್ನು ಹಿಡಿತಾರೆ. ಯಾವುದೇ ಕಾರಣಕ್ಕೂ ಕೆಎಚ್ ಮುನಿಯಪ್ಪ ಅಳಿಯರಿಗೆ ಟಿಕೆಟ್ ನೀಡಬಾರದು, ಕೊಟ್ಟರೆ ನಾವು ಎಲ್ಲರೂ ಸಹ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀರಿ ಎಂಬ ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರವನ್ನು ಸಹ ಉಂಟು ಮಾಡಿತ್ತು. ಕೂಡಲೇ ಎಚ್ಚೆತ್ತುಕೊಂಡಂತಹ ಏನು ಸರ್ಕಾರ ಸಿಎಂ ಸಿದ್ದರಾಮಯ್ಯನವರು ಕೂಡಲೇ ಒಂದು ಸುತ್ತಿನ ಮಾತುಕತೆ ಮತ್ತೊಮ್ಮೆ ಮಾಡ್ತಾರೆ. ನಿಮ್ಮ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದೆಂಬ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಹೊತ್ತಿಗೆ ಏನು ಸಿಎಂ ನಿವಾಸದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಇದ್ದ ಕಾರಣ ಸಭೆಯನ್ನು ಇಂದಿಗೆ ಮುಂದೂಡಲಾಗಿರುವಂತದ್ದು. ಏನು 1 ಗಂಟೆಗೆ ತಮ್ಮ ಮನೆಯಲ್ಲಿ ಮತ್ತೊಂದು ಸುತ್ತಿನ ಅಂದ್ರೆ ರೆಬೆಲ್ ಶಾಸಕರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಲು ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದು ಸ್ಪಷ್ಟವಾದ ಚಿತ್ರಣ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 1 ವಾರದಿಂದಲೂ ಸಹ ಈ ಅಗ್ಗಜಗ್ಗಾಟ ನಡೀತಲೇ ಬರ್ತಿರೋಂಥದ್ದು. ಅಂದ್ರೆ ಏನು ಕೆಎಚ್ ಮುನಿಯಪ್ಪ ಬಣ ವರ್ಸಸ್ ರಮೇಶ್ ಕುಮಾರ್ ಬಣ ಜೊತೆಗೆ ಒಂದು ರೀತಿಯ ತಿಕ್ಕಾಟ ನಡೀತಾ ಇರುವಂತದ್ದು. ಇದು ಎಲ್ಲೋ ಒಂದು ಕಡೆ ಏನು ಹೈಕಮಾಂಡ್ಗೆ ತಲೆನೋವು ಬಿಸಿ ತಂದಿರುವಂತದ್ದು, ಮತ್ತೆ ಒಂದು ರೀತಿಯ ಟೆನ್ಷನ್ ಸಹ ಉದ್ಭವವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಏನು ಇವತ್ತಿಂದ ಅಧಿಸೂಚನೆ ಪ್ರಕಟಗೊಳ್ತದೆ, ನಾಮಪತ್ರವನ್ನು ಸಲ್ಲಿಸುವ ದಿನಾಂಕವಾಗಿರೋದ್ರಿಂದ. ಆದ್ರೆ ಇದುವರೆಗೂ ಸಹ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರ ಕಂಗಟ್ಟಾಗಿರುವಂತದ್ದು ಒಂದು ರೀತಿಯ ಹೈಕಮಾಂಡ್ಗೆ ಒಂದು ರೀತಿ ತಲೆ ಬಿಸಿದೆ ಅಂತ ಹೇಳ್ಬೋದು. ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.